गगनसदृशशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं ಸರ್ವಲೋಕೈಕನಾಥಂ. ಧ್ಯಾನದ ಕುರಿತು ಒಂದಿಷ್ಟು ಚಿಂತನೆ ಮಾಡೋಣ. ಧ್ಯೈ ಧ್ಯಾಯತಿ ಅನ್ನುವುದಾಗಿ ಸಂಸ್ಕೃತದಲ್ಲಿ ಧ್ಯೈ ಅನ್ನುವ ಧಾತು ಇದೆ. ಪ್ರಥಮ ಪುರುಷ ಏಕವಚನದಲ್ಲಿ ಅದು ಧ್ಯಾಯತಿ ಅಂತ ಆಗುತ್ತೆ. ಧ್ಯಾನ ಅನ್ನುವಂಥದ್ದು ಅಧ್ಯಾತ್ಮ ವಿದ್ಯೆಯಲ್ಲಿ ಬಲು ಶ್ರೇಷ್ಠವಾದ ಒಂದು ಚಟುವಟಿಕೆ. ಧ್ಯಾನದಿಂದ ಏನೆಲ್ಲ ಲಾಭಗಳಿವೆ ಅಂತ ಶಾಸ್ತ್ರಗಳು ಹೇಳ್ತವೆ. ಧ್ಯೇಯಾಯತಿ ಅನ್ನುವಂಥದ್ದು ಹಾಗೆ ನೋಡಿದರೆ ಭಗವದ್ಧ್ಯಾನ ಅಥವಾ ತತ್ವಧ್ಯಾನವೇ ಆಗಬೇಕಂತಿಲ್ಲ. ವಿಷಯ ಧ್ಯಾನವೂ ಕೂಡ ಒಂದು ಧ್ಯಾನವೇ. ವಿಷಯ ಧ್ಯಾನ ಅಂದರೆ ಇಂದ್ರಿಯಗಳಿಗೆ ಸುಖ ಕೊಡುವಂತಹ ವಿಷಯಗಳನ್ನು ಚಿಂತಿಸ್ತಾ ಕೂತ್ಕೊಳ್ಳುವುದು, ಅಥವಾ ಇಂದ್ರಿಯಗಳನ್ನು ಮೀರಿರುವಂತಹ ಮನಸ್ಸಿಗೆ, ಅಹಂಕಾರಕ್ಕೆ ನಾವು ಮುದಗೊಳ್ಳು ಕೊಡುವಂತಹ ಆ ಸ್ಥಾನ ಸಿಕ್ಕಿದರೆ ಹೇಗಾದಿತ್ತು, ನನಗಿಷ್ಟು ಹೆಸರು ಬಂದರೆ ಹೇಗಾಗುತ್ತೆ ಇತ್ಯಾದಿಯಾಗಿ ಯಾರಾದರೂ ಕನಸು ಕಾಣುತ್ತಾ ತಮ್ಮದೇ ಒಂದು ಪ್ರಭಾವವನ್ನು, ತಮ್ಮದೇ ಒಂದು ಕೀರ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ, ತಾವು ಹೆಚ್ಚು ಜನಪ್ರಿಯರಾಗುವುದನ್ನು ಕನಸು ಕಾಣುತ್ತಾ ಅದನ್ನೇ ಸತತವಾಗಿ ಆಲೋಚನೆ ಮಾಡಿದರೆ ಅದು ಒಂದು ಧ್ಯಾನವೇ. ಆದರೆ ಅಂತಹ ಧ್ಯಾನದಿಂದ ಅದು ಇಂದ್ರಿಯ ವಿಷಯದ ಧ್ಯಾನ ಇರಬಹುದು, ಅಥವಾ ನಾನು, ನನ್ನದು, ನನ್ನ ಕೀರ್ತಿ ಇತ್ಯಾದಿ ಧ್ಯಾನ ಇರಬಹುದು. ಅಂತಹ ಧ್ಯಾನ ಮಾಡುವುದರಿಂದ ಅಧಃಪತನವಾಗುತ್ತೆ, ಮನುಷ್ಯನಿಗೆ ಊರ್ಧ್ವಗತಿ ಆಗುವುದಿಲ್ಲ ಅನ್ನುವುದಾಗಿಯೇ ಶಾಸ್ತ್ರಗಳ ನಿಲುವು ಇರುತ್ತೆ. ಅದರ ಸತ್ಯವನ್ನು ನಾವು ಜೀವನದಲ್ಲಿ ಕಂಡುಕೊಳ್ಬಹುದು. ಆದ್ದರಿಂದ 2ನೇ ಅಧ್ಯಾಯದಲ್ಲಿ ಭಗವಂತ ಶ್ರೀಕೃಷ್ಣ ಮನುಷ್ಯ ಹೇಗೆ ಅಧಃಪತನಗೊಳ್ಳುತ್ತಾನೆ ಅನ್ನುವುದನ್ನು ವಿವರಿಸುವಾಗ ಉಪಯೋಗಿಸುವ ಮೊದಲನೇ ಶಬ್ದವೇ ಧ್ಯೈ ಧಾತುವಿಂದ ಬರುವಂಥದ್ದು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಅಂತ ಎಲ್ಲರಿಗೂ ಗೊತ್ತಿರುವಂತಹ ಕೆಳಗೆ ಬೀಳಲು ಹಲವಾರು ಮೆಟ್ಟಿಲುಗಳು. ನಾವು ಬೀಳುವ ರೀತಿ, ಒಂದು ಸಮಯದಲ್ಲಿ ನಮ್ಮಲ್ಲಿ ತೇಜಸ್ಸಿದ್ದಿರಬಹುದು, ನಮ್ಮಲ್ಲಿ ವರ್ಚಸ್ಸಿದ್ದಿರಬಹುದು, ನಮ್ಮಲ್ಲಿ ಒಳಗೊಂದು ನೆಮ್ಮದಿ ಇದ್ದಿರಬಹುದು. ಆದರೆ ಆ ನೆಮ್ಮದಿಯಿಂದ, ಆ ತೇಜಸ್ಸಿನಿಂದ, ಆ ವರ್ಚಸ್ಸಿನಿಂದ ಕೆಳಗೆ ಬಿದ್ದು ಒಳಗೂ ಚಿಂತೆ, ಹೊರಗೂ ಜನರಿಗೆ ನಾವು ಬೇಕಾಗಿರುವುದಿಲ್ಲ, ನಮ್ಮ ಜನಪ್ರಿಯತೆಯು ಹೊರಟೋಗುತ್ತೆ, ನಮ್ಮೊಳಗಿನ ಶಾಂತಿ ಸಮಾಧಾನವು ಹೊರಟೋಗುತ್ತೆ. ಅದು ಒಂದು ಅಧಃಪತನವೇ ಸರಿ. ಅಂಥದ್ದು ಯಾರಿಗಾದರೂ ಬೇಕಿದ್ರೆ ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿಷಯ ಚಿಂತನೆ ಮಾಡಬೇಕು. ನಾನು ನನ್ನದು ಅನ್ನುವುದನ್ನೇ ದೀಪಕ್ಕೆ ಎಣ್ಣೆ ಕೊಟ್ಟಂತೆ ಹೆಚ್ಚು ಹೊತ್ತಿಸ್ತಾ ಇರಬೇಕು. ಇವತ್ತು ನಾವು ಆ ಧ್ಯಾನದ ಬಗ್ಗೆ ಮಾತಾಡಲಿಕ್ಕೆ ಹೊರಟಿಲ್ಲ. ಯಾವ ಧ್ಯಾನದಿಂದ ನಮ್ಮ ಅಭ್ಯುದಯವಾಗುತ್ತೋ, ಯಾವ ಧ್ಯಾನದಿಂದ ನಮ್ಮ ಮನಸ್ಸು ಶುದ್ಧಗೊಂಡು ನಮಗೆ ನಿಜವಾದ ಶ್ರೇಯ ಪ್ರಾಪ್ತಿಯಾಗುತ್ತೋ ಅದರ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೀವಿ. ಶ್ರೀಕೃಷ್ಣ ಧ್ಯಾನದ ಬಗ್ಗೆ ಎಷ್ಟೋ ಕಡೆ ಹೇಳ್ತಾನೆ. 6ನೇ ಅಧ್ಯಾಯದಲ್ಲಂತೂ ಧ್ಯಾನದ ಹಲವಾರು ಆಯಾಮಗಳನ್ನು ಭಗವಂತ ತಿಳಿಸಿಕೊಡ್ತಾನೆ. ಹೇಗೆ ಏಕಾಗ್ರತೆಯನ್ನು ಬೆಳೆಸ್ಕೊಳ್ಬೇಕು, ಆತ್ಮಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇತ್, ಮನಸ್ಸನ್ನು ಆತ್ಮದಲ್ಲಿ ನಿಲ್ಲಿಸಬೇಕು ಮತ್ತು ಯಾವ ಬೇರೆ ವಿಷಯದ ಬಗ್ಗೆ ಆಲೋಚನೆ ಮಾಡಬಾರ್ದು ಅಂತ ಭಗವಂತ ಹೇಳ್ತಾನೆ. ಎಲ್ಲಿಗಾದರೂ ಮನಸ್ಸು ಓಡಿ ಹೋದರೆ ಚಿಂತೆ ಇಲ್ಲ, ಅಲ್ಲಿಂದ ವಾಪಸ್ ತಗೊಂಬನ್ನಿ, ಹಿಂತಿರುಗಿಸ್ಕೊಂಡು ತಗೊಂಬನ್ನಿ ಅದನ್ನ. ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲ ಮಸ್ತಿರಂ ತತಸ್ತತೋ ನಿಯಮ್ಯ ಏತದ್ ಆತ್ಮನ್ಯೇವ ವಶಂ ನಯೇತ್ ಅನ್ನುವುದಾಗಿ ಚಂದವಾದ ಶ್ಲೋಕಗಳಿವೆ. ಆ ಧ್ಯಾನದ ಫಲವನ್ನು ಭಗವಂತ ಹೇಳ್ತಾನೆ. ಹೇಗೆ
ಧ್ಯಾನವನ್ನು ನಾವು ಹೆಚ್ಚು ಹೆಚ್ಚು ಎತ್ತರಕ್ಕೆ ಹೋಗ್ತೀವೋ, ಧ್ಯಾನದಲ್ಲಿ ನಮ್ಮಲ್ಲಿ ಒಳಗೊಂದು ಸ್ಥಿರತೆ ಬರುತ್ತೋ, ಮನಸ್ಸು ತನ್ನ ಚಂಚಲತೆಯನ್ನು ತ್ಯಜಿಸಿ ಹೆಚ್ಚು ನಿಶ್ಚಲವಾಗುತ್ತೋ, ಹಾಗೆಯೇ ನಮಗೆ ಬಹಳ ಕೆಟ್ಟ ಪರಿಸ್ಥಿತಿಗಳು ಎದುರು ಬಂದರೂ ಕೂಡ ಅವುಗಳಿಂದ ನಾವು ವಿಚಲಿತರಾಗದೆ ನಾವು ದೃಢವಾಗಿ ನಿಲ್ಲುವಂಥ ಶಕ್ತಿಯನ್ನು ಹೊಂದ್ತೀವಿ. ದುಃಖೇನ ಗುರುಣಾ ಅಪಿ ಯಸ್ಮಿನ್ ಸ್ಥಿತಃ ನ ವಿಚಾಲ್ಯತೆ ಅನ್ನೋ ಒಂದು ಅಭಿವ್ಯಕ್ತಿ ಆ 6ನೇ ಅಧ್ಯಾಯದಲ್ಲಿ ಬರುತ್ತೆ. ಈ ಎಲ್ಲ ಧ್ಯಾನವೂ ಕೂಡ ಒಳ್ಳೆಯ ಅಧ್ಯಯನವನ್ನು ಆಧರಿಸಿಕೊಂಡು, ವೇದಾಂತದ ಅಧ್ಯಯನ ಮತ್ತು ಆ ಆಧಾರದ ಮೇಲೆ ಮಾಡುವಂಥ ಧ್ಯಾನ ನಮ್ಮನ್ನು ಹೆಚ್ಚೆಚ್ಚು ಎತ್ತರಕ್ಕೆ ಕೊಂಡೊಯ್ಯುತ್ತಾ ಕೊನೆಗೆ ಆತ್ಮದರ್ಶನವು ನಮಗಾಗುತ್ತೆ. ಎಲ್ಲರಲ್ಲೂ ಆ ಭಗವಂತನನ್ನು ನೋಡುತ್ತಾ, ಆ ಭಗವಂತನಲ್ಲಿಯೇ ಎಲ್ಲರನ್ನು ನೋಡುತ್ತಾ ಮತ್ತು ಭಗವಂತನಲ್ಲಿ ನಮ್ಮನ್ನು ನಾವೇ ನೋಡಿಕೊಳ್ಳುತ್ತಾ, ಭಗವಂತನನ್ನು ನಮ್ಮಲ್ಲಿ ನೋಡಿಕೊಳ್ಳುತ್ತಾ, ಈ ರೀತಿ ಒಂದು 2-3 ಶ್ಲೋಕಗಳಲ್ಲಿ ಎಲ್ಲ ಕಡೆಯಲ್ಲೂ ವ್ಯಾಪಿಸಿರುವಂತಹ ಒಂದು ಬ್ರಹ್ಮವನ್ನು ನೋಡುವ ಸಾಮರ್ಥ್ಯ ಧ್ಯಾನದಿಂದ ಬರುತ್ತೆ ಅಂತಲೂ ಭಗವಂತ ಹೇಳ್ತಾನೆ. ಇವತ್ತು ನಿಮ್ಮೆಲ್ಲರಿಗಾಗಿ ನಾನು ಒಂದು ಛಾಂದೋಗ್ಯ ಉಪನಿಷತ್ತಿನ ಭಾಗವನ್ನು ಉದಾಹರಿಸಲಿಕ್ಕೆ ಹೊರಟಿದ್ದೇನೆ. ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಬಹಳ ಎಳೆಯ ಪ್ರಾಯದ ಒಬ್ಬ ಜ್ಞಾನಿ ಸನತ್ ಕುಮಾರ ಅಂತ ಹೆಸರುಳ್ಳವನು ವಯಸ್ಸಾದಂತಹ 3 ಲೋಕಗಳಲ್ಲಿ ಪ್ರಸಿದ್ಧನಾದಂತಹ ನಾರದ ಮುನಿಗೆ ಉಪದೇಶ ಕೊಡುವುದನ್ನು ನೋಡ್ತೀವಿ. ನಾರದ ಮುನಿ ಏನೆಲ್ಲ ಓದ್ಕೊಂಡಿದ್ದ, ಬಹಳ ದೊಡ್ಡ ಮೇಧಾವಿ, ಜಗತ್ತಿನಲ್ಲಿ ಎಲ್ಲರೂ ಆತನಿಗೆ ತುಂಬ ಗೌರವ ಆದರ ತೋರಿಸ್ತಿದ್ರು. ಆದರೂ ಆ ನಾರದ ಮುನಿಗೆ ಒಳಗೆ ಶಾಂತಿ ಇರಲಿಲ್ಲ. ಆದ್ದರಿಂದ ಅವನು ಬಂದು ಸನತ್ ಕುಮಾರನ ಬಳಿ ಸಾರಿ, ಅಹಂ ಶೋಚಾಮಿ, ನನ್ನಲ್ಲಿ ದುಃಖವಿದೆ, ನಾನು ಆಗಾಗ್ಗೆ ತುಂಬ ದುಃಖ ಪಡ್ತೀನಿ, ಈ ದುಃಖವನ್ನು ದಾಟುವುದು ಹೇಗೆ, ಶೋಕಂ ಕಥಂ ತರೇಯಂ ಇತ್ಯಾದಿಯಾಗಿ ಕೇಳ್ಕೊಳ್ತಾನೆ. ಆಗ ಸನತ್ ಕುಮಾರ ನಾರದ್ರ ಹತ್ರ, ನೀವು ಇಲ್ಲಿವರೆಗೆ ಏನೆಲ್ಲ ಓದಿದ್ದೀರಿ ಅಂತ ಕೇಳ್ತಾರೆ. ನಾರದರು ಒಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಬಿಡ್ತಾರೆ. ಆ ಎಲ್ಲ ವಿದ್ಯೆಗಳನ್ನು, ಆ ವಿದ್ಯೆಗಳ ಬಗ್ಗೆ ಕೇಳಿ ಸನತ್ ಕುಮಾರ ಮುಗುಳುನಗೆ ಬೀರುತ್ತಾ, ಇದೆಲ್ಲ ಯಾವ ಲೆಕ್ಕಕ್ಕೆ, ಇದೆಲ್ಲವೂ ಅಲ್ಪವೇ ಅಂತ ಹೇಳಿ ಒಮ್ಮೆಲೆ ಬ್ರಹ್ಮವಿದ್ಯೆಯ ಎತ್ತರಕ್ಕೆ ನಾರದರನ್ನು ಕರೆದುಕೊಂಡು ಹೋಗುವ ಬದಲು ಮೊದಲು ನಮ್ಮ ವ್ಯಕ್ತಿತ್ವದಲ್ಲಿ ಹೆಚ್ಚು ಹೆಚ್ಚಿನ ಪ್ರಗತಿ, ಹೆಚ್ಚು ಹೆಚ್ಚಿನ ವಿಕಾಸ, ನಮ್ಮ ವ್ಯಕ್ತಿತ್ವ ವಿಕಾಸವು ಹೇಗೆ ಬೇರೆ ಬೇರೆ ಮಟ್ಟಗಳಲ್ಲಿ ಏರಬಹುದು, ಹೆಚ್ಚಾಗಬಹುದು ಅನ್ನೋದನ್ನು ತಿಳಿಸುತ್ತಾ ಸುಮಾರು ಒಂದು 15 ಮಟ್ಟಗಳನ್ನು ಆ 7ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಸನತ್ ಕುಮಾರರು ಆ 15 ಬೇರೆ ಬೇರೆ ಒಳಗಿನ ವಿಕಾಸದ ಹಂತಗಳನ್ನು ಹೇಳುವಾಗ ಒಂದು ಕಡೆ ಧ್ಯಾನವನ್ನು ಹೊಗಳ್ತಾರೆ. ಧ್ಯಾನವು ಎಷ್ಟೋ ಬೇರೆ ನಮ್ಮಲ್ಲಿರುವಂತಹ ಪ್ರತಿಭೆಗಿಂತ, ನಮ್ಮಲ್ಲಿರುವ ವಿಶೇಷ ಸಾಮರ್ಥ್ಯಕ್ಕಿಂತ ಹೆಚ್ಚು ಬೆಲೆ ಬಾಳುವಂತಹದ್ದು, ಹೆಚ್ಚು ಮಹತ್ವಪೂರ್ಣವಾದದ್ದು ಅಂತ ಸನತ್ ಕುಮಾರರು ಹೇಳ್ತಾರೆ. ಅಲ್ಲಿ ಬರುತ್ತೆ, ಧ್ಯಾನಂ ವಾವಚಿತ್ತಾದ್ ಭೂಯಃ ಧ್ಯಾಯತೀವ ಪೃಥಿವೀ ಧ್ಯಾಯತೀವ ಅಂತರಿಕ್ಷಂ ಧ್ಯಾಯತೀವ ದ್ಯೌಃ ಧ್ಯಾಯಂತಿ ಆಪಃ ಧ್ಯಾಯಂತೀವ ಪರ್ವತಾಃ. ಬಹಳ ಚಂದವಾದ ಕವಿತೆ ಇಲ್ಲಿದೆ. ಒಮ್ಮೆ ಒಂದು ರೀತಿಯಲ್ಲಿ ನೀವು ಸುತ್ತಮುತ್ತ ನೋಡಿದರೆ ನದಿಗಳು ಧ್ಯಾನ ಮಾಡುವಂತೆ ತೋರ್ತದೆ, ಪರ್ವತಗಳು ಎಲ್ಲ ಧ್ಯಾನ ಮಗ್ನರಾಗಿರುವ ಹಾಗೆ ತೋರ್ತವೆ. ನೀವು ಯಾವಾಗಲೂ ನೋಡಿ, ಬೆಳಿಗ್ಗೆ ವಾಕಿಂಗ್ ಹೋಗುವಾಗ ಗಿಡ ಮರಗಳನ್ನು ನೋಡಿ, ಯಾವ ಗಿಡ ಮರಗಳು ಕೂಡ ನಮ್ಮ ಜೊತೆಯೂ ಮಾತಾಡ್ತಾ ಇಲ್ಲ, ಪರಸ್ಪರವೂ ಕೂಡ ಹರಟೆ ಹೊಡಿತಾ ಇಲ್ಲ. ಏನೆಲ್ಲ ಆಯಿತು ಸುತ್ತಮುತ್ತ ರಾಜಕೀಯ ಅಥವಾ ಬೇರೆ ಮಾತಾಡ್ತಾ ಇಲ್ಲ. ಎಲ್ಲ ಮರಗಳು, ಎಲ್ಲ ಗಿಡಗಳು, ಕೆಲವು ಗಿಡ ಮರಗಳು ಅವುಗಳ ಕೊಂಬೆಗಳು ಗಾಳಿಯಲ್ಲಿ ಅಲುಗಾಡುತ್ತಿರಬಹುದು, ಗಾಳಿಯಲ್ಲಿ ಬೀಸುತ್ತಿರಬಹುದು, ಆದರೆ ಮೌನದಲ್ಲಿದ್ದಾವೆ. ಆದ್ದರಿಂದ ಕವಿಯ ದೃಷ್ಟಿಯಲ್ಲಿ ಈ ಮರಗಳು ಹಾಗಾದರೆ ಧ್ಯಾನ ಮಾಡ್ತಿದ್ದಾವೆಯಾ,
ಈ ಪರ್ವತಗಳೆಲ್ಲ ಧ್ಯಾನಮಗ್ನರಾಗಿದ್ದಾವೆಯಾ, ಈ ಪೃಥಿವಿಯೇ ಧ್ಯಾನದಲ್ಲಿದೆಯೋ ಅಂತ ಅನಿಸುತ್ತೆ. ಆದ್ರಿಂದ ಶ್ರೀ ಅರವಿಂದರು, ಅರವಿಂದ ಘೋಷ್, ಅರವಿಂದೋ ಅಂತ ಹೇಳ್ತೇವಲ್ಲ, ಅವರು ಒಂದ್ ಕಡೆ ಹೇಳಿದ್ದಾರೆ, ಉಪನಿಷತ್ನಲ್ಲಿ ಕಂಡುಬರುವಂತಹ ಕವಿತ್ವ ಬೇರೆಲ್ಲೂ ಸಿಗದು ಅಂತ ನನಗನ್ಸುತ್ತೆ ಅಂತಾರೆ. ಯಾಕಂದ್ರೆ ಈ ಮಂತ್ರದಲ್ಲಿ ಹೇಳಿರುವ ಹಾಗೆ ಧ್ಯಾಯತಿ ಇವ ಪೃಥಿವಿ, ಧ್ಯಾಯತಿ ಇವ ಅಂತರಿಕ್ಷಂ, ಧ್ಯಾಯತಿ ಇವ ದೇವ್ಹು, ಸ್ವರ್ಗವೂ ಕೂಡ ಧ್ಯಾನದಲ್ಲಿದ್ದಾಗ ತೋರುತ್ತೆ. ಧ್ಯಾಯಂತೀವ ಆಪಹ, ಎಲ್ಲೆಲ್ಲಿ ನದಿ ಕೆರೆ ಎಲ್ಲ ಇದೆಯೋ ಅಲ್ಲೆಲ್ಲ ಧ್ಯಾನ ಆಗುವಂತೆ ತೋರುತ್ತೆ. ಧ್ಯಾಯಂತೀವ ದೇವ ಮನುಷ್ಯಾಹ ಅಂತೂ ಬರುತ್ತೆ ಇಲ್ಲೊಂದು. ದೇವ ಮನುಷ್ಯರು ಶಂಕರಾಚಾರ್ಯ ಪ್ರಕಾರ 2-3 ಅರ್ಥವನ್ನ ಆ ಶಬ್ದದಲ್ಲಿ ಬರುತ್ತೆ. ಒಂದು ಅರ್ಥ ನೋಡೋಣ ಇಲ್ಲಿ. ಮನುಷ್ಯರು, ಆದರೆ ಅವರಲ್ಲಿ ಶಾಂತಿ, ಸಮಾಧಾನ, ಚಿತ್ತದ ನಿರ್ಮಲತೆ, ವ್ಯವಹಾರ ಶುದ್ಧಿ ಮತ್ತು ಹಲವಾರು ರೀತಿಯಲ್ಲಿ ದೈವಿ ಗುಣಗಳು ಕಂಡು ಬರ್ತವೆ. ಆಗ ಆ ಮನುಷ್ಯರನ್ನ ದೇವ ಮನುಷ್ಯರಂತ ಕರಿಬಹುದು ಅಂತ ಶಂಕರಾಚಾರ್ಯರು ಅರ್ಥ ಕೊಡ್ತಾರೆ. ದೇವ ಮನುಷ್ಯಾಹ ಶಮಾದಿ ಗುಣ ಸಂಪನ್ನಾಹ ಮನುಷ್ಯಾಹ ದೇವ ಸ್ವರೂಪಂ ನ ಜಹತಿ. ಅವರು ಮನುಷ್ಯರಾದರೂ ಕೂಡ ತಮ್ಮೊಳಗೊಂದು ಇರತಕ್ಕಂತಹ ದೈವ ಭಾವವನ್ನ, ದೇವತೆಗಳ ತರ ಇರುವಂತಹ ಒಂದು ಸ್ವಭಾವವನ್ನು ಬಿಡುವುದಿಲ್ಲ. ಆ ಪ್ರಕಾರ ಇರ್ತಾರೆ. ಅವರುಗಳು ಕೂಡ ಧ್ಯಾನದಲ್ಲಿದ್ದ ಹಾಗೆ ತೋರುತ್ತೆ ಅಂತ ಹೇಳಿ ಇಲ್ಲಿ ತಕ್ಕಂತಹ ಮಂತ್ರ, ನಾವಿಲ್ಲಿ ಉದಾಹರಿಸ್ತಿರುವಂತಹ ಮಂತ್ರ ಏನು ಹೇಳುತ್ತೆ ಅಂದ್ರೆ, ಎಲ್ಲೆಲ್ಲಿ ಯಾರ್ಯಾರೋ ಮನುಷ್ಯರಲ್ಲಿ ಏನೋ ಪ್ರತಿಭೆ, ಏನೋ ಮಹತ್ವ, ಏನೋ ಒಂದು ಮಹಿಮೆ, ಏನೋ ಒಂದು ವೈಭವ ನಿಮಗೆ ಕಂಡು ಬಂದ್ರೆ ಖಂಡಿತ ಅವರು ಈ ಜನ್ಮದಲ್ಲಿ ಅಲ್ಲದಿದ್ರೆ ಹಿಂದಿನ ಜನ್ಮದಲ್ಲಿ ತುಂಬಾ ಧ್ಯಾನ ಮಾಡಿರ್ಬೇಕು ಅಂತ ಈ ಮಂತ್ರ ಹೇಳುತ್ತೆ. ಸನತ್ ಕುಮಾರರ ಬಾಯಲ್ಲಿ ಬರತಕ್ಕಂತಹ ಈ ಮಂತ್ರ ಧ್ಯಾನದ ಫಲವಾಗಿ ಅವರಿಗೆ ಆ ಒಂದು ಮಹಿಮೆ ಬಂದಿದೆ, ಆ ಒಂದು ವೈಭವ ಬಂದಿದೆ. ಧ್ಯಾನದ ಫಲವಾಗಿ ಅವರಿಗೆ ಈ ಒಂದು ವರ್ಚಸ್ಸು ಬಂದಿದೆ, ಈ ಒಂದು ಶಾಂತಿ ಸಮಾಧಾನ ಅಥವಾ ಬುದ್ಧಿ ಸೂಕ್ಷ್ಮತೆ ಇದೆಲ್ಲ ಬಂದಿದೆ ಅಂತ, ಅವೆಲ್ಲದೂ ಕೂಡ ಧ್ಯಾನವೇ ಕಾರಣ ಅಂತ ಧ್ಯಾನವನ್ನ ಹೊಗಳುವುದನ್ನ ನಾವು ನೋಡ್ತೀವಿ. ಮತ್ತೆ ಯಾರು ಧ್ಯಾನ ಮಾಡುವುದಿಲ್ವೋ ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಓಡೋದು, ಇಲ್ಲಿಂದ ಅಲ್ಲಿಗೆ ಓಡೋದು, ಸುಮ್ಮನೆ ಯಾವಾಗಲೂ ಚಟುವಟಿಕೆ ಚಟುವಟಿಕೆ ಚಟುವಟಿಕೆ, ಯಾವಾಗಲೂ ಒಂದೇ ಯಾರೋ ಫೋನ್ ಮಾಡಿದ್ರು ಅದನ್ನು ಮಾತಾಡ್ತಾ ಇರೋದು, ಅಥವಾ ಇವರೇ ಯಾರಿಗೂ ಫೋನ್ ಮಾಡಿ, ಇವಾಗೆಲ್ಲ ಒಂದು ಮೊಬೈಲ್ ಅಂತ ಬಂದಿದೆಯಲ್ಲ, ಯಾವಾಗಲೂ ಮೊಬೈಲ್ ನೋಡ್ತಾ ಇರೋದು, ಈ ತರ ಬಹಳ ಒಂದು ಕರ್ಮದಲ್ಲಿ ತೊಡಗಿರುವವರು. ಕರ್ಮ ಕರ್ಮ ಕರ್ಮ, ಸ್ವಲ್ಪ ಆದ್ರೂ ಕರ್ಮವನ್ನು ಬಿಟ್ಟು ಒಂದು ಸ್ವಲ್ಪ ಶಾಂತಿಯಿಂದ ಕೂತ್ಕೊಳ್ಬಾರ್ದೇ? ಕೂತ್ಕೊಳ್ಳೋಕೆ ಸಮಯ ಇಲ್ಲ. ದೇವ್ರ ಹತ್ರ ಅವರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನಗೆ ಕೂತ್ಕೊಳ್ಳೋಕೆ ಸಮಯ ಸಿಗ್ತಾ ಇಲ್ಲ, ನನಗೆ ಒಂದು ವಿಶೇಷವಾಗಿ 24 ಗಂಟೆ ಎಲ್ಲರಿಗೂ ಕೊಟ್ಟಿರುವಾಗ ನನಗೆ 28 ಗಂಟೆ ಕೊಟ್ರೆ, ಹೆಚ್ಚಿನ 4 ಗಂಟೆ ಸಿಕ್ಕಿದಾಗ ಅದರಲ್ಲಿ ಒಂದು ಅರ್ಧ ಗಂಟೆ ಧ್ಯಾನ ಖಂಡಿತ ಮಾಡ್ತೀನಿ, ನನಗೆ ದಿನಕ್ಕೆ 28 ಗಂಟೆ ಕೊಡು ಅಂತ ಪ್ರಾರ್ಥನೆ ಮಾಡೋರು ಇದ್ದಾರೆ. ಆದ್ರೆ ಅವರಿಗೆ 28 ಅಲ್ಲ 38 ಗಂಟೆಗಳು ಕೊಟ್ಟರು ಕೂಡ ಅವ್ರ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ, 1 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವರು ಒಂದೇ ದೈಹಿಕವಾಗಿ ಭೌತಿಕವಾಗಿ ಓಡಾಡ್ತಾರೆ, ಅಥವಾ ಮನೆಯಲ್ಲೇ ಇದ್ರೂ ಕೂಡ ಏನೋ ಓದೋದು, ಏನೋ ಬರೆಯೋದು, ಏನನ್ನೋ ನೋಡ್ತಾ ಇರೋದು, ಏನೋ ಕೇಳ್ತಿರೋದು, ಏನೋ ಹೇಳ್ತಿರೋದು, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅಂಥವ್ರ ಬಗ್ಗೆ ಈ ಮಂತ್ರ ಏನ್ ಹೇಳುತ್ತೆ ಗೊತ್ತಾ? ಯಾರು ಧ್ಯಾನವನ್ನು ಮಾಡುವುದಿಲ್ವೋ ಅವರು ಕಲಹಿನಃ. ಕಲಹ ಅಂದ್ರೆ ಜಗಳ, ಮನೆಯಲ್ಲಿಯೇ ಇತರ ಸದಸ್ಯರ ಜೊತೆ ಜಗಳ, ನೆರೆಮನೆಯವ್ರ ಜೊತೆ ಜಗಳ, ಅವ್ರ ಜೊತೆ ಜಗಳ, ಇವ್ರ ಜೊತೆ ಜಗಳ, ತಮ್ಮೊಳಗೂ ಶಾಂತಿ ಇಲ್ಲ, ಬೇರೆಯವರಿಗೂ ಶಾಂತಿ ಇದ್ದಿರ್ಲಕ್ಕೆ ಬಿಡೋದಿಲ್ಲ. ಕಲಹಿನಃ ಪಿಶುನಾಹ ಉಪವಾದಿನಃ, ಕೆಲವಾರು ಶಬ್ದಗಳನ್ನು ಉಪಯೋಗಿಸಿ ಇವರು ಅನಾವಶ್ಯಕವಾಗಿ ಚಾಡಿ ಹೇಳುವಂತ ಬುದ್ಧಿ ಇರುವವರು. ಮತ್ತೆ ಬೇರೆಯವರಲ್ಲಿ ಯಾವಾಗಲೂ ದೋಷವನ್ನ ನೋಡಿ, ಅವ್ರು ಹಾಗೆ ಮಾಡಿದ್ರು ನೋಡಿದ್ರ ನೀವು, ನೋಡಿ ಎಷ್ಟು ಕೆಟ್ಟವರವರು, ಇವ್ರು ಎಷ್ಟು ಕೆಟ್ಟವರು ಅಂತ ಬೇರೆಯವರಲ್ಲಿ ಕೆಟ್ಟತನವನ್ನು ನೋಡೋದೇ ಒಂದು ಹವ್ಯಾಸ ಆಗಿರುತ್ತೆ ಇಂಥವರಿಗೆ. ಅದೆಲ್ಲ ಯಾಕಾಗತ್ತೆ ಗೊತ್ತೇ? ಅವರು ಧ್ಯಾನ ಮಾಡೋದಿಲ್ಲ. ಅವರು ಕೂತ್ಕೊಂಡು ಧ್ಯಾನ ಮಾಡಬೇಕು. ಬ್ರಹ್ಮಧ್ಯಾನ ಆಗದಿದ್ರೆ, ಆತ್ಮಧ್ಯಾನ ಆಗದಿದ್ರೆ, ಆ ಸಚ್ಚಿದಾನಂದ ಸ್ವರೂಪವಾದಂತಹ ವೇದಾಂತದ ತತ್ವದ ಬಗ್ಗೆ ಧ್ಯಾನ ಮಾಡ್ಲಿಕ್ಕೆ ಆಗದಿದ್ರೆ ಹೋಗ್ಲಿ ಬಿಡಿ, ಒಂದು ದೇವತಾ ಸ್ವರೂಪವನ್ನ, ಒಂದು ದೇವತಾ ರೂಪವನ್ನ ಎತ್ಕೊಂಡು. ಆದ್ರಿಂದ ಈ ಮಂತ್ರದ ಮೇಲೆ ಭಾಷ್ಯ ಬರೆಯುವಾಗ ಶ್ರೀ ಶಂಕರಾಚಾರ್ಯ ಹೇಳ್ತಾರೆ, ಧ್ಯಾನ ಅಂದ್ರೇನು?
ಧ್ಯಾನಂ ನಾಮ ಶಾಸ್ತ್ರೋಕ್ತ ದೇವತಾದಿ ಆಲಂಬನೇಶು ಅಚಲಂ ಭಿನ್ನ ಜಾತೀಯೈ ಅನಂತರಿತಃ ಅಚಲಃ ಭಿನ್ನ ಜಾತೀಯೈ ಅನಂತರಿತಃ ಪ್ರತ್ಯಯ ಸಂತಾನಃ ಅಂತ ಹೇಳ್ತಾರೆ. ಪ್ರತ್ಯಯ ಅಂದ್ರೆ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರುವಂಥ ಒಂದು ವಿಚಾರ. ಸಂತಾನ ಅಂದ್ರೆ ಅದೇ ವಿಚಾರ ಮುಂದುವರಿತಾ ಇರುವಂತಹದ್ದು, ಅದೇ ಹಬ್ಬುವಂತಹದ್ದು. ಹೇಗೆ ನಾವು ಈ ಪ್ರಾರಂಭದಲ್ಲಿ ಶಾಂತಾಕಾರಂ ಭುಜಗಶಯನಂ ಅಂತ ಬಹಳ ಪ್ರಸಿದ್ಧವಾದ ಶ್ಲೋಕವನ್ನು ಹಾಡಿದೆ. ಆ ಶಾಂತಿಯನ್ನು ಹೊಂದಿರುವಂತಹ, ಮುಖದಲ್ಲಿ ಅಷ್ಟೊಂದು ಶಾಂತಿಯನ್ನು ಹೊರಹೊಮ್ಮುವಂತಹ ಒಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ, ಆ ಎಲ್ಲ ಲೋಕಗಳಿಗೂ ಒಡೆಯನಾದಂತಹ ವಿಷ್ಣುವನ್ನ ನಾನು ನಮಿಸುತ್ತೇನೆ, ಆ ವಿಷ್ಣುವನ್ನು ಈ ಪ್ರಕಾರ ಚಿಂತಿಸುತ್ತೇನೆ ಅಂತ ಒಂದು ಧ್ಯಾನ ಇದೆ ನೋಡಿ, ಅದು ಆದೀತು. ಯಾಕಂದ್ರೆ ವಿಷ್ಣು 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 ಒಂದಿಷ್ಟು ಸಮಯ, 10 ನಿಮಿಷ ಇರ್ಬೋದು, 20 ನಿಮಿಷ ಇರ್ಬೋದು, ವಿಷ್ಣುವನ್ನು ಮಾತ್ರ ಧ್ಯಾನಿಸಿ ಪ್ರತ್ಯಯ ಸಂತಾನ ಸತತವಾಗಿ, ಸಂತತ ಮತ್ತು ಸತತ ಅನ್ನುವ 2 ಶಬ್ದಗಳಿಗೂ ಒಂದೇ ಅರ್ಥ ಇದೆ. ಸತತವಾಗಿ ಅದನ್ನು ಇನ್ನಷ್ಟು ಸ್ಪಷ್ಟಗೊಳಿಸುವಂತೆ ಭಗವತ್ಪಾದರು ಹೇಳ್ತಾರೆ, ಭಿನ್ನ ಜಾತೀಯೈ ಪ್ರತ್ಯಯೈ ನಂತರಿತಃ. ಭಿನ್ನ ಜಾತಿ ಅಂದ್ರೆ ವಿಷ್ಣು 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 ಅನ್ನುವಾಗ ಮಧ್ಯದಲ್ಲಿ ನಾನು ಇವತ್ತು ಬ್ಯಾಂಕಿಗೆ ಹೋಗಬೇಕು, ಒಂದಿಷ್ಟು ಹಣ ತೆಗಿಬೇಕು ಅಂತ, ಅದು ಭಿನ್ನ ಜಾತಿ. ಅದಕ್ಕೂ ವಿಷ್ಣುಗೂ ಏನು ಸಂಬಂಧ ಇಲ್ಲ. ಯಾವುದೋ ನಿನ್ನೆ ಆದ ಘಟನೆ ಬಗ್ಗೆ, ನಾಳೆ ಆಗಬಹುದಾದದ್ರ ಬಗ್ಗೆ ಆಲೋಚನೆ ಮಾಡೋದು, ಅದು ಭಿನ್ನ ಜಾತಿ ಆಯಿತು. ಅದಕ್ಕೆ ವೇದಾಂತ ಸಾರ ಅನ್ನುವಂತಹ ಒಂದು ಗ್ರಂಥದಲ್ಲಿ ಸದಾನಂದರು ಅನ್ನುವಂತಹ ಗ್ರಂಥಕರ್ತರು ನಿಧಿಧ್ಯಾಸನ ಅನ್ನಿ ಅಥವಾ ಧ್ಯಾನ ಅನ್ನಿ ಅದಕ್ಕೆ ಏನು ಹೇಳ್ತಾರಂದ್ರೆ ಸಜಾತೀಯ ವೃತ್ತಿ ಪ್ರವಾಹ ಧ್ಯಾನಂ ಅಂತ. ಸಜಾತೀಯ ಅಂದ್ರೆ ಏನರ್ಥ ಅಲ್ಲಿ? ಸಮಾನ ಜಾತೀಯ. ವಿಷ್ಣು ಅನ್ನುವಲ್ಲಿ ನಾರಾಯಣ, ನಾರಾಯಣ ಅನ್ನುವಲ್ಲಿ ಶಂಖಚಕ್ರ ಗದಾ ಪದ್ಮ ಹಿಡಿದಿರುವ ರೂಪ, ಅದರ ರೂಪದಲ್ಲಿ 2 ಕೈಗಳಿರುವಂತಹ ಇನ್ನೊಂದು ರೂಪ, ಮಲಗಿರುವ ವಿಷ್ಣು ಅಥವಾ ಕುಳಿತಿರುವ ವಿಷ್ಣು, ನಿಂತಿರುವ ವಿಷ್ಣು, ನಮ್ಮ ಕಡೆ ನಡೆದು ಬರುತ್ತಿರುವಂಥ ವಿಷ್ಣು, ಅಥವಾ ಅವನು ನಿಂತಿದ್ದಾನೆ ನಾವು ಅವನ ಕಡೆ ಹೋಗ್ತಾ ಇದ್ದೀವಿ, ಈ ರೀತಿ ಇವೆಲ್ಲ ಸಮಾನ ಜಾತೀಯ. ಯಾಕಂದ್ರೆ ವಿಷ್ಣುವೇ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಂಡು ಬರ್ತಿದ್ದಾನೆ ನಮ್ಮ ಮನಸ್ಸಿನಲ್ಲಿ. ಅದು ಬಿಟ್ಕೊಂಡು ವಿಷ್ಣು ವಿಷ್ಣು ಅನ್ನೋದ್ರ ಮಧ್ಯದಲ್ಲಿ ಆ ಬ್ಯಾಂಕ್ ಮ್ಯಾನೇಜರ್ ಒಬ್ರು ಹೊಸಬರು ಬಂದಿದ್ದಾರೆ, ಅದು ಎಷ್ಟು ಸಹಕಾರ ಕೊಡ್ತಾರೋ ಗೊತ್ತಿಲ್ಲ, ನೋಡಬೇಕು ಅಂತ. ಬ್ಯಾಂಕ್ ಬಗ್ಗೆ, ಹಣದ ಬಗ್ಗೆ, ಪ್ರವಾಸದ ಬಗ್ಗೆ, ಮನೆಗೆ ಬರ್ತಕ್ಕಂತಹ ಅತಿಥಿಗಳ ಬಗ್ಗೆ, ಅದೆಲ್ಲ ವಿಜಾತೀಯ ಅಥವಾ ಭಿನ್ನ ಜಾತೀಯ ಪ್ರತ್ಯಯಗಳಾದವು. ಆದ್ರಿಂದ ಬಹಳ ಚಂದವಾಗಿ ಭಗವಾನ್ ಭಾಷ್ಯಕಾರರು ಶಂಕರಾಚಾರ್ಯರು ಅದ್ವೈತ ಆಚಾರ್ಯರು ಹೇಳ್ತಾರೆ, ಶಾಸ್ತ್ರೋಕ್ತವಾದ ದೇವತಾದಿಗಳಲ್ಲಿ ಅವು ಆ ದೇವತಾ ರೂಪವನ್ನು ಆಲಂಬನ ಸಪೋರ್ಟ್ ಆಗಿ ಇಟ್ಕೊಂಡು ಅಚಲಹ ಪ್ರತ್ಯಯ ಸಂತಾನ. ಆಮೇಲೆ ಅಷ್ಟೆಲ್ಲ ಶಬ್ದಗಳು ಯಾಕೆ ಅಂತ ಅವರೇ ಹೇಳ್ತಾರೆ, ಮತ್ತೇನಲ್ಲ, ಏಕಾಗ್ರತ ಧ್ಯಾನಂ ನಾಮ ಏಕಾಗ್ರತ ಇತಿ ಆಹು. ತಿಳಿದವರು ಧ್ಯಾನವನ್ನ ಯಾವುದಕ್ಕೆ ಹೇಳ್ತಾರೆ? ಎಲ್ಲಿ ಏಕಾಗ್ರತೆ ಇದೆಯೋ, ಈ ಸಂದರ್ಭದಲ್ಲಿ ದೇವತಾ ವಿಷಯದಲ್ಲಿ ಏಕಾಗ್ರತೆ. ಯಾರೋ ಸುಬ್ರಹ್ಮಣ್ಯನನ್ನು ಧ್ಯಾನಿಸ್ತಾ ಇದ್ದಾರೆ, ಆ ಕಾರ್ತಿಕೇಯ, ಆ ಷಣ್ಮುಖ, ಆ ಮುರುಘ, ಆ ಸುಬ್ರಹ್ಮಣ್ಯ, ಆ ಶಿವ ಪಾರ್ವತಿಯವರ ಸುತ, ಆ ಒಂದು ವಿಶೇಷವಾದ ಅವತಾರ, ಅವನನ್ನೇ ಯಾವುದೋ ಮಂತ್ರದ ಮೂಲಕವೋ ಯಾವುದೋ ಸ್ತೋತ್ರದ ಮೂಲಕವೋ ಅಥವಾ ಯಾವುದೋ ಒಂದು ಚಿತ್ರವನ್ನು ಮುಂದಿಟ್ಕೊಂಡು ಆ ಚಿತ್ರವನ್ನು ಆಲಂಬನವಾಗಿ ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ಚಿಂತನೆ ಮಾಡಿದರೆ, ಅದು ಏಕಾಗ್ರತೆಯಿಂದ ಮಾಡಿದರೆ ಅಲ್ಲಿರತಕ್ಕಂತಹ ಏಕಾಗ್ರತೆಗೆ ಧ್ಯಾನ ಅಂತ ಹೇಳ್ತಾರೆ. ಈ ಪ್ರಕಾರವಾಗಿ ಧ್ಯಾನದಿಂದ ನಮ್ಮಲ್ಲಿ ಮಹತ್ವ ಮಹಿಮೆ ಬರುತ್ತೆ. ನಾವು ಮನುಷ್ಯ ದೇಹವನ್ನು ಹೊಂದಿದ್ರೂ ಕೂಡ ಒಳಗೆ ಮನಸ್ಸು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಯಾವ ಭರವಸೆ ಇಲ್ಲ. ಚಂದವಾಗಿ ದಷ್ಟಪುಷ್ಟವಾಗಿರುವಂತಹ ಶರೀರದೊಳಗೆ ಕೆಲವೊಮ್ಮೆ ಎಷ್ಟು ವಿಕೃತವಾದಂತಹ, ಎಷ್ಟು ಪಾಪಿಷ್ಟವಾದಂಥ ಮನ ಇರುತ್ತಂದ್ರೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನೋಡ್ಲಿಕ್ಕೆ ಚಂದ ಇದ್ದಾನೊಬ್ಬ, ಆದರೆ ಒಳಗೆ ಬಹಳ ಭಯಂಕರವಾದ, ಎಲ್ಲರಿಗೂ ಪೀಡೆ ಉಂಟು ಮಾಡುವಂತಹ ಆಲೋಚನೆಗಳು ಅವನಲ್ಲಿರಬಹುದು.
ಇನ್ನೊಬ್ಬನು ಹಾಗೆ ಅಷ್ಟೊಂದು ನೋಡ್ಲಿಕ್ಕೆ ಚಂದ ಇಲ್ಲ, ಬಹಳ ಸಾಮಾನ್ಯನ ಹಾಗೆ ತೋರ್ತಾನೆ. ಆದರೆ ಅವನ ಒಳಗೆ ಉದಾರವಾದಂತಹ ತಾನೂ ಸಂತೋಷವಾಗಿದ್ದು ಇತರರಿಗೂ ಕೂಡ ಸಂತೋಷ ಕೊಡುವಂತಹ ಒಂದು ಪ್ರವೃತ್ತಿ ಮನಸ್ಸಿನಲ್ಲಿದ್ದರೆ ಆಗ ನೋಡಿ ಅವನು ಎಷ್ಟೋ ಮುಂದುವರೆದವನು ಅಂತ ಅಧ್ಯಾತ್ಮದಲ್ಲಿ. ಆ ಮುಂದುವರಿಯಲಿಕ್ಕೆ ಒಂದು ಬಲು ದೊಡ್ಡ ಸಾಧನ ಧ್ಯಾನ ಅಂತ ಹೇಳಬಹುದು. ಇಂಥ ಧ್ಯಾನವನ್ನ ಪುನಃ ಗೀತೆಯನ್ನು ಉದಾಹರಿಸಿದ್ರೆ ಭಗವಂತ ಶ್ರೀಕೃಷ್ಣ 13ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ತುಂಬ ಮುಂದುವರಿದವರು ಹೆಚ್ಚು ಹೆಚ್ಚು ಧ್ಯಾನದಲ್ಲಿ ಕುಳಿತೇ ಸಿದ್ಧಿಯನ್ನು ಪಡೆಯುತ್ತಾರೆ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೆ ಅನ್ಯೇ ತ್ವೇವಮಜಾನಂತಹ ಶ್ರುತ್ವ ಅನ್ಯೇಭ್ಯ ಉಪಾಸತೆ ಏಕತ್ವೇನ ಬಹುತ್ವೇನ ಅಂತ 2 ಶ್ಲೋಕಗಳು ಬರ್ತವೆ ತ್ರಯೋದಶೋಧ್ಯಾಯದಲ್ಲಿ. ಅಲ್ಲಿ ಮೊದಲು ಶ್ರೀಕೃಷ್ಣ ಹೇಳುವಂತಹದ್ದು, ಕೆಲವರು ಚೆನ್ನಾಗಿ ಸತ್ಸಂಗವನ್ನು ಮಾಡಿ, ಚೆನ್ನಾಗಿ ಶ್ರವಣವನ್ನು ಮಾಡಿ, ಚೆನ್ನಾಗಿ ವೇದಾಂತವನ್ನು ಅಧ್ಯಯನ ಮಾಡಿಕೊಂಡು ಆತ್ಮತತ್ವದ ಬಗ್ಗೆ ಸಾಕಷ್ಟು ಸ್ಪಷ್ಟತೆ ಪಡೆದವರು ಅಂತ ಅರ್ಥ. ಆ ಥರ ಸ್ಪಷ್ಟತೆ ಪಡೆದವರು ಮತ್ತೇನು ಮಾಡಬೇಕಾಗಿಲ್ಲ. ಧ್ಯಾನೇನ ಆತ್ಮಾನಂ ಪಶ್ಯಂತಿ ಆತ್ಮನಿ ಪಶ್ಯಂತಿ, ಧ್ಯಾನೇನಾತ್ಮನಿ ಪಶ್ಯಂತಿ ಏಚಿದಾತ್ಮಾನಮಾತ್ಮನ. ನಂತರ ಆ ಒಂದು ಶ್ರೇಷ್ಠತೆ ಇಲ್ಲದವರು ಏನು ಮಾಡೋದು, ಬೇರೆ ಕರ್ಮಯೋಗದಿಂದ ಅಥವಾ ಮತ್ತೆ ಅಧ್ಯಯನ ಮಾಡುವುದರಿಂದ, ಅನ್ಯೇ ಸಾಂಖ್ಯೇನ ಯೋಗೇನ, ಅಲ್ಲಿ ಸಾಂಖ್ಯ ಯೋಗ ಅಂದರೆ ಮತ್ತೆ ಪುನಃ ವೇದಾಂತದ ಅಧ್ಯಯನ ಮಾಡುವಂಥದ್ದು. ಯಾಕಂದರೆ ವಿಚಾರ ಸ್ಪಷ್ಟತೆ ಇಲ್ಲದೆ ಯಾವುದ್ರ ಬಗ್ಗೆ ಧ್ಯಾನ ಮಾಡ್ತೀರ? ಧ್ಯಾನ ಮಾಡಬೇಕಾದ್ರೆ ಯಾವುದ್ರ ಬಗ್ಗೆ ನೀವು ಧ್ಯಾನ ಮಾಡಲಿಕ್ಕೆ ಹೊರಟಿದ್ದೀರೋ ಆ ವಸ್ತುವಿನ ಬಗ್ಗೆ ಒಂದಿಷ್ಟು ಸ್ಪಷ್ಟತೆ, ಆ ವಸ್ತುವಿನ ಬಗ್ಗೆ ಒಂದು ರೀತಿಯ ಉತ್ಸಾಹ, ಆ ವಸ್ತುವಿನ ಬಗ್ಗೆ ಆಲೋಚಿಸುವಾಗಲೇ ಒಂದು ರೀತಿಯ ಒಳಗೆ ಹುರುಪು, ಒಳಗೆ ಸಂತೋಷ. ಯಾಕಂದರೆ ಹೆಚ್ಚು ಹೆಚ್ಚು ಆತ್ಮತತ್ವದ ಬಗ್ಗೆ ಸ್ಪಷ್ಟತೆ ಬಂದಾಗ ಆತ್ಮತತ್ವದಲ್ಲೇ ನೆಲೆ ನಿಲ್ಲುವಂತಹ, ಆತ್ಮನಿಷ್ಠೆಯಲ್ಲೇ ಉಳಿರುವಂತಹ ಒಂದು ಆಸೆ ಮನುಷ್ಯನಿಗಾಗ್ತದೆ. ಯಾವಾಗ ಆ ಆತ್ಮತತ್ವ ಬರೇ ಪುಸ್ತಕದ ಗೊಂಬಳಕಾಯಿಯೋ, ಎಲ್ಲಿಯವರೆಗೆ ಆ ಆತ್ಮತತ್ವ, ಆತ್ಮಜ್ಞಾನ ಅದೆಲ್ಲ ಬರೇ ಶಬ್ದಗಳು, ಎಲ್ಲಿಯವರೆಗೆ ಪ್ರವಚನ ಮಾಡುವವರು ಕೂಡ ಬರೇ ಮಾತಿನ ಮಲ್ಲರಾಗಿರ್ತಾರೋ, ಮಾತಿನ ಮಲ್ಲ ಅಂತ ಹೇಳ್ತೀವಿ ನೋಡಿ ಕನ್ನಡದಲ್ಲಿ. ಮಲ್ಲ ಯುದ್ಧ ಅಂದರೆ ಕುಸ್ತಿ ಮಾಡುವವರು. ತುಂಬ ಜನ ಅಲ್ಲಿ ಮಲ್ಲ ಯುದ್ಧಕ್ಕೆ ಹೋಗೋದಿಲ್ಲ, ಮಾತಿನ ಮಲ್ಲರಾಗಿರ್ತಾರೆ. ಮಾತು ಮಾತ್ರ ಭರ್ಜರಿ, ಆದರೆ ಅವರ ಕೃತಿಯಲ್ಲಿ, ಅವರ ವೈಯಕ್ತಿಕ ಜೀವನದಲ್ಲಿ ಆಡಿದ ಮಾತುಗಳಿಗೆ ಅನುಗುಣವಾಗಿ ಅವರ ವ್ಯವಹಾರ ಇರುವುದಿಲ್ಲ. ಅಲ್ಲಿ ಬಹಳ ದೊಡ್ಡ ನಿರ್ಭಯತೆಯ ಬಗ್ಗೆ ಮಾತಾಡ್ತಾರೆ, ಯಾವ ರೀತಿಯ ಭಯವೂ ಇಲ್ಲದಂತಹ ಒಂದು ಬ್ರಹ್ಮನಿಷ್ಠೆಯ ಬಗ್ಗೆ ಮಾತಾಡಬಹುದು. ಆದರೆ ಅವರ ವೈಯಕ್ತಿಕ ಜೀವನದಲ್ಲಿ ಒಂದು 200 ರೂಪಾಯಿ ನಷ್ಟ ಆಗುತ್ತೆ ಅನ್ನುವಾಗಲೇ ಭಯ ಪಡ್ತಾರೆ. ಅಯ್ಯೋ, ನನಗೆ 200 ರೂಪಾಯಿಯಲ್ಲಿ ನಷ್ಟವಾಗುತ್ತಲ್ಲ, ಅದು ಆಗಬಾರ್ದು ಅಂತ. ಅಥವಾ ಇನ್ನೊಂದು ಕಡೆಯಲ್ಲಿ 400 ರೂಪಾಯಿ ಲಾಭ ಆಗೋದ್ರಲ್ಲಿ ಮುಖ ಅವ್ರದ್ದು ಅರಳಿ ಬಿಡುತ್ತೆ. ಕೊನೆಗೆ ಸುತ್ತಿ ಬಳಸಿ ನಮಗೆ ಲಾಭ ಆಯ್ತು ನೋಡಿ, ನೀವು ನೋಡಿದ್ರಲ್ವಾ ಅಂತ ಸಂತೋಷವಾಗಿ ಖುಷಿಯಲ್ಲಿ ಹೇಳ್ತಾರೆ. ಅಲ್ಲೊಂದು ಪುಟ್ಟ ಲಾಭ, ಇಲ್ಲೊಂದು ಪುಟ್ಟ ನಷ್ಟದ ಬಗ್ಗೆ ಎಷ್ಟು ಅವರು ಲಾಭದಲ್ಲಿ ಗರ್ವಿತರಾಗ್ತಾರೆ, ನಷ್ಟದಲ್ಲಿ ಬೇಸರ ಪಡ್ತಾರೆ. ಎಲ್ಲೋಯ್ತು ಅವ್ರದ್ದೆಲ್ಲ ವೇದಾಂತ, ಮಾತಾಡಿದ ವೇದಾಂತ. ಅದು ಮಾತಿನ ಮಲ್ಲ ಅಂದ್ರೆ ಹಾಗೆ. ಆದ್ರಿಂದ ಮಾತಿನ ಮಲ್ಲರು ಧ್ಯಾನಕ್ಕೆ ಕುಳಿತರೆ ಅವರ ಧ್ಯಾನ ಸಫಲ ಆಗುವುದಿಲ್ಲ. ಯಾರು ಶ್ರವಣ ಮನನ ಮೂಲಕ ತಮ್ಮ ಪ್ರವಚನವನ್ನು ಕೂಡ ತಮ್ಮಲ್ಲಿಯೇ ಹೆಚ್ಚೆಚ್ಚು ವಿಚಾರ ಸ್ಪಷ್ಟತೆ ಬರಲಿಕ್ಕಾಗಿ ಉಪಯೋಗಿಸ್ಕೊಂಡು ಮುಂದುವರಿಸ್ತಾರೋ, ಆ ಪ್ರಕಾರ ಪ್ರಾಮಾಣಿಕತೆಯಿಂದ ತುಂಬಿದ ಹೃದಯದಿಂದ ವೇದಾಂತವನ್ನು ಅಧ್ಯಯನ ಮಾಡ್ತಾರೋ ಅವರಿಗೆ ಖಂಡಿತ ಆ ವಿಚಾರ ಸ್ಪಷ್ಟತೆ ಬರುತ್ತೆ. ಅವರು ವೇದಾಂತ ಅಧ್ಯಯನವಾಗಲಿ ಪ್ರವಚನವಾಗಲಿ ಸುಮ್ಮನೆ ಜನಪ್ರಿಯತೆಗೋಸ್ಕರ ಮಾಡುವುದಿಲ್ಲ. ಅವರು ವೇದಾಂತದ ಅಧ್ಯಯನ, ಆಮೇಲೆ ಅಲ್ಲಿ ಇಲ್ಲಿ ಪ್ರವಚನವನ್ನ ತಮ್ಮಲ್ಲಿ ಆತ್ಮದ ಬಗ್ಗೆ ಒಳ್ಳೆಯ ಕ್ಲಾರಿಟಿ, ಸ್ಪಷ್ಟತೆ ಬರಲಿಕ್ಕೋಸ್ಕರ ಮಾಡ್ತಾರೆ. ಯಾಕಂದರೆ ಟೀಚಿಂಗ್ ಈಸ್ ದಿ ಬೆಸ್ಟ್ ವೇ ಆಫ್ ಲರ್ನಿಂಗ್ ಅಂತ ಹೇಳ್ತಾರಲ್ವೇ. ಆದ್ದರಿಂದ ಉಪನಿಷತ್ತಿನ ಮೇಲೆ
ಯಾವುದೋ ಪ್ರವಚನ ಕೊಡುವಾಗ ಆ ಒಂದು ಚೌಕಟ್ಟಿನಲ್ಲಿ ಜನರಿಗೆ ಲಾಭ ಆಗುವುದ್ರ ಜೊತೆಗೇನೆ ಸ್ವತಃ ಕೂಡ ಅವರಿಗೆ ಕೆಲವು ಸೂಕ್ಷ್ಮ ವಿಷಯಗಳು ಸ್ಪಷ್ಟವಾಗ್ತವೆ. ಎಷ್ಟರ ಮಟ್ಟಿಗೆ ವೇದಾಂತದ ಎಷ್ಟೋ ಸೂಕ್ಷ್ಮ ಆಯಾಮಗಳು, ಡೈಮೆನ್ಷನ್ಸ್ ಅಥವಾ ಆಸ್ಪೆಕ್ಟ್ಸ್, ಸಟಲ್ ಆಸ್ಪೆಕ್ಟ್ಸ್ ಆಫ್ ವೇದಾಂತ ಯಾವಾಗ ಸ್ಪಷ್ಟವಾಗ್ತವೋ ಆವಾಗ ಧ್ಯಾನ ಅನ್ನುವುದು ಹೆಚ್ಚೆಚ್ಚು ಸುಲಭವಾಗಿ ಸಿದ್ಧಿಸುತ್ತದೆ. ಆದ್ರಿಂದ ಶ್ರೀಕೃಷ್ಣ ಹೇಳುವ ಮಾತಲ್ಲಿ ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದ್ ಆತ್ಮನಾತ್ಮಾನಂ ಅನ್ನೋದು ಬಹಳ ಮಹತ್ವಪೂರ್ಣವಾದ ಮಾತದು. ತುಂಬ ಮುಂದುವರೆದವರು ಅಂತ ಹೇಳಿದರೆ ಆ ರೀತಿಯಲ್ಲಿ ವಿಚಾರ ಸ್ಪಷ್ಟತೆ, ಆ ವಿಚಾರ ಸ್ಪಷ್ಟತೆ ಸತ್ಯವಾಗಿಯೂ ಇದ್ದುದಾದರೆ ಅವರಿಗೆ ವಿವೇಕ ವೈರಾಗ್ಯಗಳು ಬಂದಿರ್ತವೆ. ವಿವೇಕ ವೈರಾಗ್ಯಗಳು ಒಳ್ಳೆಯ ವೇದಾಂತ ತತ್ವದಲ್ಲಿ ಇರತಕ್ಕಂತಹ ಸ್ಪಷ್ಟತೆಯ ಜೊತೆ ಬಂದೇ ಬರ್ತವೆ. ಕೆಲವೊಮ್ಮೆ ಒಂದು ಸ್ವಲ್ಪ ವಿಳಂಬ ಆಗ್ಬಹುದಷ್ಟೆ. ಯಾಕಂದರೆ ನೀವು ದೂರದಲ್ಲಿ ಏನೋ ಒಂದು ಫಳಫಳನೆ ಹೊಳೆಯುತ್ತಾ ಇದೆ, ಅದನ್ನು ಸ್ವಲ್ಪ ಪರಿಶೀಲಿಸಿ, ಓಹೋ ಇದು ಬೆಳ್ಳಿ ಚಿನ್ನ ಅಲ್ಲ, ಈ ಥರ ಹೊಳೆಯುತ್ತಿರೋದು ಬರೇ ಗಾಜು, ಒಂದು ಮುರಿದು ಹೋಗಿರುವಂತಹ ಗಾಜಿನ ತುಂಡು ಅಂತ ನೀವು ಸ್ಪಷ್ಟವಾಗಿ ಅರಿತುಕೊಂಡ್ರೆ ಯಾಕಾದರೂ ನೀವು ಅದರ ಬಗ್ಗೆ ಮತ್ತೆ ಆಲೋಚನೆ ಮಾಡ್ತೀರ, ನಿಮ್ಮ ದಾರಿಗೆ ಹೊರಟೋಗ್ತೀರ. 100 ಹೆಜ್ಜೆ ಹಾಕಿದ ನಂತರ ಹಿಂದೆ ತಿರುಗಿ ನೋಡೋದಿಲ್ಲ. 100 ಹೆಜ್ಜೆ ಹಾಕಿದ ನಂತರ ಮತ್ತೆ ಹಿಂದೆ ನೋಡಿ, ಅಲ್ಲ ಅದು ಚಿನ್ನ ಆಗಿದ್ದಿರ್ಬೋದು, ನಾನು ಇನ್ನೊಂದ್ಸರಿ ನೋಡೋದು ಒಳ್ಳೇದು, ಅದು ಬೆಳ್ಳಿ ಆಗಿದ್ದಿರಬಹುದು, ಮತ್ತೊಮ್ಮೆ ಹಿಂದೆ ಹೋಗಿ ನೋಡ್ತೀನಿ, ಬೆಳ್ಳಿ ಅಥವಾ ಚಿನ್ನ ಆಗಿದ್ರೆ ಕೈಗೆ ಹಾಕೊಂಡು ಕಿಸೆಗೆ ಹಾಕೊಂಡು ಬರ್ತೀನಿ ಅಂತ ಮತ್ತೆ ಯಾಕೆ ಹಿಂದೆ ಬರ್ತೀರ ನೀವು? ಸ್ಪಷ್ಟವಾಗಿ ನೋಡೇ ಇಲ್ಲ. ಸ್ಪಷ್ಟವಾಗಿ ನೀವು ನೋಡಿದ್ರೆ ಬೇಕಾದ್ರೆ ಹತ್ರ ಹೋಗಿ ಕೈಗೆ ಎತ್ಕೊಂಡು ನೋಡಿ, ಇದು ಚಿನ್ನವಾ ಅಲ್ಲ, ಇದು ಬೆಳ್ಳಿಯಾ ಅಲ್ಲ, ಮತ್ತೆ ಫಳಫಳನೆ ಹೊಳಿತಿತ್ತಲ್ಲ, ಅಯ್ಯೋ ಬಿಸಿಲಿನಲ್ಲಿ ಕೆಲವೊಮ್ಮೆ ಹೀಗಾಗುತ್ತೆ, ಇದು ಬರೇ ಗಾಜು, ಮುರಿದು ಹೋದ ಗಾಜು, ಯಾವ ಕೆಲ್ಸಕ್ಕೆ ಬಾರದು ಅಂತ ಹಾಗೆ ಅಲ್ಲೇ ಕೆಳಗೆ ಬಿಟ್ಟು ಹೇಗೆ ನಡ್ಕೊಂಡು ಹೋಗ್ತೀರಂದ್ರೆ ಒಂದು ಸಾರಿ ಕೂಡ ಹಿಂದೆ ನೋಡೋದಿಲ್ಲ ನೀವು. ಆ ಪ್ರಕಾರವಾಗಿ ನಾನು ಹೇಳ್ತಿರುವಂತಹ ವಿಚಾರ ಸ್ಪಷ್ಟತೆ ಧ್ಯಾನಕ್ಕೆ ಅಡಿಪಾಯ. ಆದ್ರಿಂದ ಸ್ವಾಮಿ ಚಿನ್ಮಯಾನಂದರು ಸುಮ್ಮನೆ ಧ್ಯಾನ ಮಾಡಿ ಅಂತ ಹೇಳ್ತಿರ್ಲಿಲ್ಲ. ಅವರು ವಿಶೇಷವಾಗಿ ಮತ್ತು ಬಹಳ ಒತ್ತಿ ಏನು ಹೇಳ್ತಿದ್ರು ಅಂದ್ರೆ, ಅಧ್ಯಯನ ಮಾಡಿ, ವೇದಾಂತದ ಅಧ್ಯಯನ ಮಾಡಿ, ವೇದಾಂತದ ಚಿಂತನೆ ಮಾಡಿ. ವೇದಾಂತ ನಿಮಗೆ, ನೀವು ದೇಹವಲ್ಲ, ಶರೀರವಲ್ಲ, ಮನಸ್ಸಲ್ಲ, ಒಂದು ಚೈತನ್ಯ ಅಂದಾಗ ಸುಮ್ಮನೆ ಅದನ್ನ ಫೇಸ್ ವ್ಯಾಲ್ಯೂ ಅಂತ ಇರಲ್ಲ, ಸರ್ಫೇಸ್ ವ್ಯಾಲ್ಯೂ ಅದು ಹಾಕಿ ಸ್ವೀಕಾರ ಮಾಡಬೇಡಿ. ಹೌದಾ, ಅದು ಹೇಗೆ ಸಾಧ್ಯ? ನನಗೆ ಜನ್ಮ ಇಲ್ವಾ, ನನಗೆ ಮರಣ ಇಲ್ವಾ, ಜನ್ಮ ಮರಣ ಇಲ್ಲದಂತಹ ನಾನೊಂದು ಆತ್ಮತತ್ವವ, ಹೇಗಪ್ಪ ಅದು ಹೇಗೆ ಸಾಧ್ಯ ಅಂತ ವಿಚಾರ ಮಾಡಬೇಕು. ಆ ವಿಚಾರ ಮಾಡಿ ಆಗ ನಿಮ್ಮ ಜೊತೆ ಚರ್ಚೆ ಮಾಡ್ಲಿಕ್ಕೆ ಜನರು ಸಿಗ್ತಾರೆ. ಆವಾಗ ನಿಮ್ಮನ್ನ ಮಾರ್ಗದರ್ಶನ ಮಾಡಲಿಕ್ಕೆ ಗುರುಗಳು ಬರ್ತಾರೆ ನಿಮ್ಮ ಜೀವನದಲ್ಲಿ. ಕೆಲವರು ಯಾರ ಜೊತೆ ಚರ್ಚೆ ಮಾಡಬಹುದು ಅಂತ ಮಿತ್ರರು, ಮತ್ತು ಕೆಲವರು ಗುರುಗಳ ಸ್ಥಾನದಲ್ಲಿ ಇರ್ತಕ್ಕವರು, ಅವರಿಂದ ಏನೋ ಒಂದು ಹೊಸ ಅರಿವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲರೂ ಬಂದ್ಬಿಡ್ತಾರೆ ದೇವರ ಇಚ್ಛೆಯಿಂದ. ನಿಮ್ಮಲ್ಲಿ ಆ ಒಂದು ಆತುರ ಇರಬೇಕು, ನಿಮ್ಮಲ್ಲಿ ಒಂದು ಆ ರೀತಿಯ ಜಿಜ್ಞಾಸೆ ಇರಬೇಕು. ತಿಳ್ಕೊಳ್ಬೇಕು, ನಾನು ತಿಳ್ಕೊಳ್ಬೇಕು, ಎಲ್ಲವೂ ಬೇರೆ ಎಲ್ಲವೂ ಅಷ್ಟು ಮುಖ್ಯವಲ್ಲ, ಇದನ್ನ ನಾನು ನಿಜವಾಗಿಯೂ ತಿಳ್ಕೊಳ್ಬೇಕು. ಮನಸ್ಸಿನಲ್ಲಿ, ಎಚ್ಚರದಲ್ಲಿ, ಗಾಢ ನಿದ್ರೆಯಲ್ಲೂ ಕೂಡ ನಾನು ಅದೇ ಸಚ್ಚಿತ್ ರೂಪ ಅಂತ ಹೇಳುತ್ತಲ್ಲ ಈ ವೇದಾಂತ. ಮನಸ್ಸಿನಲ್ಲಿಯೂ ನಾನು ಒಂದೇ, ಜಾಗೃತನಲ್ಲೂ ಒಂದೇ, ಗಾಢ ನಿದ್ರೆಯಲ್ಲಂತೂ, ಕನಸಿಲ್ಲದಂತಹ ನಿದ್ರೆಯಲ್ಲಂತೂ ಅದು ನನ್ನ ಸ್ವರೂಪವಂತೆ, ಹೀಗೆ ಹೇಳ್ತಾರೆ ಮಹಾತ್ಮರು. ಹೌದಾ? ಹಾಗಾದ್ರೆ ಈ ಜಾಗೃತನಲ್ಲಿ ನಾನು ಏನೇನೋ ಅನುಭವಗಳನ್ನು ಪಡೆಯುತ್ತಿದ್ರೂ ಕೂಡ ನನ್ನ ನಿಜ ಸ್ವರೂಪದ ಮೇಲೆ ಈ ಅನುಭವಗಳದ್ದು ಯಾವ ಒಂದು ಪ್ರಭಾವ ಇಲ್ಲವೇ ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿದರೆ ಬರುವಂತಹ ವಿಚಾರ ಸ್ಪಷ್ಟತೆಯು ಬಹಳ ಸುಲಭವಾದ, ಸರಳವಾದ, ಸರಾಗವಾಗಿ ನಡೆಯತಕ್ಕಂತಹ, ಸರಾಗವಾಗಿ ಪ್ರವಹಿಸಬಹುದಾದಂತಹ ಧ್ಯಾನಕ್ಕೆ ಅಡಿಪಾಯವಾಗುತ್ತೆ ನಾವು ಹೇಳ್ಬೋದು. ಆದ್ರಿಂದ ಶ್ರೀಕೃಷ್ಣ ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮ ಅಂತ ಮೊದಲು ಹೇಳಿ, ಎರಡನೇದಾಗಿ ಅನ್ಯೇ ಸಾಂಖ್ಯೇನ ಯೋಗೇನ, ಮೂರನೇದಾಗಿ ಕರ್ಮಯೋಗೇನ ಚಾಪರೆ, ನಾಲ್ಕನೇದಾಗಿ ಯಾರಿಗೆ ಕರ್ಮಯೋಗವು ಸಾಧ್ಯ ಇಲ್ವೋ ಅವರು ಶ್ರುತ್ವ ಅನ್ಯೇಭ್ಯ ಉಪಾಸತೆ, ಅವರು
ಸ್ವತಃ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರಿಗೆ, ಯಾರಾದರೂ ಚೆನ್ನಾಗಿ ಹೇಳುವವರನ್ನ ಮತ್ತೆ ಮತ್ತೆ ಕೇಳುತ್ತಾ ಅನ್ಯೇಭ್ಯ ಶ್ರುತ್ವ ಉಪಾಸತೆ ಅನ್ನೋದಾಗಿ 4 ಹಂತಗಳನ್ನು ಭಗವಂತ ಹೇಳ್ತಾನೆ. ಎಲ್ಲಕ್ಕೂ ಹೆಚ್ಚಿನ ಸ್ಥಾನ ಕೊಟ್ಟಿರುವುದು ಧ್ಯಾನಕ್ಕೆ. ಆದರೆ ನಾವು ಸ್ಪಷ್ಟೀಕರಿಸಿದ್ದೀವಿ, ಯಾವ ಧ್ಯಾನವೂ ಆ ಪ್ರಕಾರ ಹೆಚ್ಚಿನ ಸ್ಥಾನವನ್ನು ಪಡೆಯುತ್ತೆ ಮತ್ತು ಸಫಲವಾಗುತ್ತೆ ಅಂತ ಕೇಳಿದರೆ, ಯಾವ ಧ್ಯಾನಕ್ಕೆ ಉತ್ತಮ ಶ್ರವಣ ಮತ್ತು ಚಿಂತನೆ ಹಿನ್ನೆಲೆ ಇದೆಯೋ ಅಂತಹ ಧ್ಯಾನವು ಸಫಲವಾಗುತ್ತೆ ಅಂತ ಹೇಳ್ಬೋದು. ಅಂತೂ ಸಾರಾಂಶ ರೂಪವಾಗಿ ನಾವು ಜೀವನದಲ್ಲಿ ಸ್ವಲ್ಪ ಧ್ಯಾನವನ್ನು ಮೊದಲು ತಗೊಂಬಂದು ಮತ್ತು ಅಧ್ಯಯನದ ಒಂದು ಬೆಂಬಲದ ಜೊತೆಗೆ ಅಧ್ಯಯನದ ಅಡಿಪಾಯದಲ್ಲಿ ಆ ಧ್ಯಾನವನ್ನು ಹೆಚ್ಚು ಪ್ರಬಲವಾಗಿಯೂ ಸಮರ್ಥವಾಗಿಯೂ ಮಾಡಿಕೊಂಡು ಅದನ್ನು ಹೆಚ್ಚು ಎತ್ತರಕ್ಕೆ ಕೊಂಡೊಯ್ಯಬಹುದು. ಅದರಿಂದ ನಮಗೆ ಆತ್ಮಜ್ಞಾನ, ತಿಳುವಳಿಕೆ, ಆತ್ಮದ ಅರಿವು ಉಂಟಾಗುತ್ತೆ ಅಂತ ಹೇಳ್ಬೋದು. ಓಂ ನಮೋ ಭಗವತೆ ವಾಸುದೇವಾಯ.